ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ, ಹಾಗೆ ಇರಲಿ ಅಂತ ಬಯಸ್ತೀನಿ ಕೂಡ. ಇನ್ನು ಇವತ್ತು ನಮ್ಮ ಮನೇಲಿ ಉಪ್ಸಾರು, ಮುದ್ದೆ, ಅನ್ನ, ಆಮೇಲೆ ಪಲ್ಯ, ಆಮೇಲೆ ಉಪ್ಸಾರು ಖಾರ ಬಂದು ನಮ್ಮಮ್ಮ ಯಾವಾಗಲೂ ಮಾಡ್ತಾಯಿದ್ರು. ಅದೆಲ್ಲ ವೇಸ್ಟ್ ಆಗ್ತಾಯಿತ್ತು. ಕಾರಣ ನಮ್ಮ ಮನೇಲಿ ಫ್ರಿಡ್ಜ್ ಇಲ್ಲ. ಅದೇನಾಗುತ್ತೆ ಅಂದರೆ 1 ಸರಿ ತಿಂತಾರೆ, 2 ಸರಿ ತಿಂತಾರೆ, ಅದಾದಮೇಲೆ ಅದು ಹಾಳಾಗೋಕ್ಕೆ ಶುರು ಆಗುತ್ತೆ. ಸೊ ಎಲ್ಲರೂ ಇಷ್ಟಪಟ್ಟು ಹಾಕ್ಸ್ಕೊಡಲ್ಲ, ಕೆಲವ್ರು ಮಾತ್ರ ತಿಂತಾರೆ. ಒಂದು 2 ಜನ ತಿನ್ಬೋದು ಅಥವಾ 3 ಜನ ತಿನ್ಬೋದು ಅಷ್ಟೇ. ಹಾಗಾಗಿ ಖಾರ ವೇಸ್ಟ್ ಆಗುತ್ತೆ. 3 ಜನ ತಿನ್ನೋದು ಅಂದರೆ 2 ಸರಿ ತಿಂದರೆ ಒಂದು 6 ಜನ ತಿನ್ನೋದು ಲೆಕ್ಕ. ಅಷ್ಟೆಲ್ಲ ಕಡಿಮೆ ಖಾರನ ರುಬ್ಬೋಕ್ಕಾಗಲ್ಲ ಮಿಕ್ಸಿಲಿ. ಹಾಗಾಗಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಳ್ತೀವಿ. ಸೊ ಇವಾಗ ಈ ಥರ ಒಂದು ಅಭ್ಯಾಸ ಅಷ್ಟೆ. ಮತ್ತು ಇನ್ನೇನು, ಇವತ್ತು ಬಿಗ್ ಬಾಸ್ ನೋಡಬೇಕು ಅಂತ ನಮ್ಮ ತಾಯಿ ತುಂಬ ಇಷ್ಟಪಡ್ತಾಯಿದ್ರು. ಕಾರಣ ಬಂದು ಗಿಲ್ಲಿ ನಟ ಯಾವಾಗ ಅವರು ಬಿಗ್ ಬಾಸ್ ಒಳಗೆ ಹೋದರು ಮತ್ತು ಸ್ವಲ್ಪ ಕಾಮಿಡಿ ಅದು ಇದೆಲ್ಲ ಗೊತ್ತಾಯಿತು, ನಮ್ಮ ತಾಯಿಗೆ ಏನೋ ಒಂಥರ ಖುಷಿ. ನೋಡಬೇಕು, ಅವನೇ ಗೆಲ್ಲೋದು, ಗಿಲ್ಲಿ ಗೆಲ್ಬೋದು ಈ ಸರಿ ಅನ್ನೋ ಒಂದು ಇದು. ಸೊ ಎಲ್ರಿಗೂ ತುಂಬ ಎಕ್ಸೈಟೆಡ್ ಮತ್ತು ಖುಷಿಯಾಗಿದ್ದಾರೆ. ಬಟ್ ಏನಂದರೆ ವೋಟ್ ಮಾಡಬೇಕು, ಬರೀ ಖುಷಿಯಾಗಿರೋದು ಸಪೋರ್ಟ್ ಮಾಡೋದು ಅಷ್ಟೇ ಅಲ್ಲ, ಜಿಯೋ ಹಾಟ್ಸ್ಟಾರ್ಗೆ ಹೋಗಿ ವೋಟ್ ಮಾಡಬೇಕು. ನಮ್ಮಲ್ಲಂತೂ ಟಿ ವಿ ಇಲ್ಲ ಸದ್ಯಕ್ಕೆ. ಅಂದರೆ ಟಿ ವಿ ಇದ್ದರೂ ಅದಕ್ಕೆ ಕನೆಕ್ಷನ್ ಇಲ್ಲ, ರೀಚಾರ್ಜ್ ಮಾಡಿಸೋದಿಲ್ಲ. ಹಾಗಾಗಿ ನಾವು ಫೋನಲ್ಲೇ ನೋಡಬೇಕು. ಇಲ್ಲಿ ತನಕ ಈ ಸೀಸನ್ನಲ್ಲಿ ಒಂದು 7-8 ಎಪಿಸೋಡ್ ಅಷ್ಟೇ ನೋಡಿರೋದು. ಬಿಕಾಸ್ ನಾವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಬರುತ್ತಲ್ಲ, ಅಷ್ಟನ್ನು ನೋಡಿಕೊಂಡೇ ತುಂಬ ಖುಷಿ ಪಡ್ತೀವಿ. ಅಷ್ಟೊಂದು ಟೈಮೂ ಇರಲ್ಲ, ಮತ್ತು ಅದನ್ನು ಡೌನ್ಲೋಡ್ ಮಾಡೋಕ್ಕೂ ಜಾಸ್ತಿ ಡಾಟಾ ಬೇಕು ನಮಗೆ. ಅಷ್ಟೊಂದು 1 ಅವರ್ ಕೂತ್ಕೊಂಡು ಒಂದೇ ಸಮ ನೋಡೋಕ್ಕಾಗಲಿ ಅವಕಾಶ ಇರ್ತಾ ಇರಲಿಲ್ಲ, ಸ್ವಲ್ಪ ಕೆಲಸಗಳೆಲ್ಲ ಇರ್ತಿತ್ತು. ಸೊ ಈಗ ಗಿಲ್ಲಿ ಅವ್ರ ಪೇರೆಂಟ್ಸ್ ಬರ್ತಾರಲ್ಲ, ಅದನ್ನು ನೋಡಬೇಕಂತ ತುಂಬ ಇಷ್ಟಪಟ್ಟಿದ್ರು. ಸೊ ಹಾಗಾಗಿ ನಿನ್ನೆ ರಾತ್ರಿನೇ ಡೌನ್ಲೋಡ್ ಮಾಡಿದ್ದೆ. ಇವತ್ತು ಮಧ್ಯಾಹ್ನ ಕೂತ್ಕೊಂಡು ನೋಡಿದ್ವಿ, ಖುಷಿಯಾಯಿತು. ಸೊ ಅವ್ರ ಪೇರೆಂಟ್ಸ್ ಏನು ಊಟ ತಂದಿದ್ರು ಅಂತಲೇ ನೋಡೋಕ್ಕಾಗಲ್ಲ. ಅಂದರೆ ಒಂದೇ ಎಪಿಸೋಡ್ ನೋಡಿದ್ದು, ಅದು ಮುಂದೆನೂ ನೋಡಲಿಲ್ಲ. ಆಬ್ವಿಯಸ್ಲಿ ಅವರೆಲ್ಲ ಮಂಡ್ಯದವರು, ಕುರಿ ಬೇರೆ ಸಾಕಿದ್ದಾರೆ, ಒಳ್ಳೆ ಮಟನ್ ಊಟ ತಂದಿರ್ತೀರ ಅಲ್ವಾ ಅಂತ ರಘು ಸರ್ ಅವ್ರು ಕೇಳ್ತಾಯಿದ್ರು. ಎನಿವೇಸ್, ಈಗ ನಾವಂತೂ ನಾನ್ ವೆಜ್ ತಿಂತಾಯಿಲ್ಲ, ಹಾಗಾಗಿ ನಾನು ನಾನ್ ವೆಜ್ ಬಗ್ಗೆ ಮಾತಾಡಬಾರ್ದು. ಗಿಲ್ಲಿ ಅವರು ಗೆಲ್ಲಬೇಕಂತ ಸುಮಾರು ಜನದ ಒಂದು ಇಚ್ಛೆ. ಕಾರಣ ಏನಂದರೆ ಅವರು ತುಂಬ ಒಳ್ಳೆ ಕಮಿಡಿಯನ್, ಒಳ್ಳೆ ಪ್ರತಿಭೆ. ಸ್ಕ್ರಿಪ್ಟ್ ಇಲ್ದೇನೂ ಅಲ್ಲಿ ಎಷ್ಟು ಚೆನ್ನಾಗಿ ಪ್ರಾಸ ಪದಗಳನ್ನ ಬಳಸಿ ಕಾಮಿಡಿ ಮಾಡ್ತಾರೆ. ಆನ್ ಸ್ಪಾಟ್ ಹಿ ಈಸ್ ವೆರಿ ಟ್ಯಾಲೆಂಟೆಡ್. ಅದ್ರ ಜೊತೆಗೆ ತುಂಬ ಇಂಟೆಲಿಜೆಂಟ್ ಕೂಡ. ನೀವು ಗಮನಿಸಿರ್ಬೋದು, ಅವ್ರು ಎಲ್ಲೂ ಕೆಟ್ಟದಾಗಿ ಮಾತಾಡೋಕ್ಕಲ್ಲ. ಆಮೇಲೆ ಅವ್ರು ಎಷ್ಟೇ ಕಾಮಿಡಿ ಮಾಡಲಿ ವಾಪಸ್ಸು ಕ್ಷಮೆ ಕೇಳ್ತಾರೆ. ಆಮೇಲೆ ಕೆಲವೊಂದು ಸರಿ ಸ್ವಲ್ಪ ಜಾಸ್ತಿ ಅನಿಸುತ್ತೆ, ಅದನ್ನು ಬಿಟ್ಬಿಡೋಣ. ಅದು ಬಿಟ್ಟರೆ ಕ್ಷಮೆ ಕೇಳ್ತಾರೆ, ಎಲ್ರಿಗೂ ಅಣ್ಣ ಅಂತ ಬೆಲೆ ಕೊಡ್ತಾರೆ. ಅಂದರೆ ಸಂಬಂಧಗಳ ಜೊತೆ ಸಂಬಂಧನ ಇದು ಮಾಡಿ ಮಾತಾಡೋದಕ್ಕೂ ಸರ್ ಅನ್ನೋದಕ್ಕೂ ಬನ್ನಿ ಹೋಗಿ ಅನ್ನೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಆಮೇಲೆ ಅವ್ರ ಮನಸ್ಸಲ್ಲಿ ಏನೂ ಕೆಟ್ಟದನ್ನು ಇಟ್ಕೊಳ್ಳಲ್ಲ, ಯಾರ ಬಗ್ಗೆನೋ ತುಂಬ ಪ್ಲ್ಯಾನ್ ಮಾಡಿ ಏನೋ ಅನ್ಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಸಾಧಿಸಲ್ಲ. ಸೊ ಅದಕ್ಕೆ ಅವ್ರು ಎಲ್ರಿಗೂ